ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂಥ ಭಾಗ್ಯಕ್ಕೆ ತಂದೆಯಾದ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನ ನಾಮವನ್ನು ಕೊಂಡಾಡೋಣ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನ ಪ್ರಿಯರೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 13ನೇ ತಾರೀಕಿನ ಅನುದಿನದ ಪರಲೋಕ ಮನ್ನಾ. ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 60ನೇ ವಾಕ್ಯ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಮಾತನ್ನು ಯಾರು ಆಡ್ತಾ ಇದ್ದಾರೆ, ಏನು ಅಂಬತಕ್ಕಂಥ ಹಿನ್ನೆಲೆಯನ್ನು ನಾವು ನೋಡುವಾಗ ನಮಗೆಲ್ಲ ತಿಳಿದಿರುವಂತೆ ಸಂತ ಸ್ಟೆಫೇನನು ಈ ಮಾತನ್ನು ಆಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಅಂದರೆ, ಆತನ ಮೇಲೆ ಕಲ್ಲುಗಳ ಸುರಿಮಳೆಯನ್ನೇ ಸುರಿಸುತ್ತಾರೆ. ಯಾಕಂದರೆ ಆತನು ಅವರ ತಪ್ಪುಗಳನ್ನು, ಅವರ ಪಾಪಗಳನ್ನು ತೋರಿಸಿ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಈ ಥರ ಕೊಂದ್ರಿ ಅಂತ ಹೇಳುವಾಗ ಸಿಟ್ಟು ಬಂದು ಜನಗಳೇನು ಮಾಡ್ತಾರೆ, ಈತನ ಮೇಲೆ ಕಲ್ಲನ್ನು ಎಸೆತಾರೆ. ಮತ್ತು ಆ ಕಲ್ಲು ಎಸೆಯುತ್ತಿರುವಂಥ ಸಂದರ್ಭದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಬೇಡಿಕೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನು ನಾವು ತುಂಬ ಗಮನಿಸಬೇಕಾಗಿದೆ. ಈ ಪಾಠವನ್ನು ಆತ್ಮೀಯ ಇಸ್ರಾಯೇಲರು ಕಲಿಯುವುದು ಉತ್ತಮ ಮತ್ತು ಶ್ರೇಷ್ಠ ಆಶೀರ್ವಾದವಾಗಿದೆ. ಯಾವುದಾದರೂ ಒಂದು ವಿಷಯದಲ್ಲಿ ಆಗುವಂಥ ಪರಿಣಾಮವನ್ನು ಒಳ್ಳೆಯದೆಂದು ಅನುಮೋದಿಸುವುದಾದರೆ, ಈ ಪರಿಣಾಮಕ್ಕೆ ನಾವು ದೈವರ ಅನುಗ್ರಹದಿಂದ ಕೊಂಡೊಯ್ಯಲ್ಪಟ್ಟಿದ್ದೇವೆಯೇ ಎಂಬುದನ್ನು ತಿಳಿಯಬೇಕಾಗಿದೆ. ನಾವು ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಈ ಪರಿಣಾಮ ಸಂಭವಿಸುವುದಕ್ಕೆ ದೇವರ ಅನುಗ್ರಹ ಉಪಯೋಗಿಸಲ್ಪಟ್ಟವರಂಥ ವಿಷಯದಲ್ಲಿ ನಾವು ಸಹಾನುಭೂತಿಯುಳ್ಳವರಾಗಿ ಅವರ ವಿಷಯದಲ್ಲಿ ಅನುಕಂಪ ತೋರಿಸುವವರಾಗಿರಬೇಕು. ಒಂದು ವೇಳೆ ಅವರು ಈ ಪರಿಣಾಮದ ವಿಷಯದಲ್ಲಿ ಮನಸ್ಸಿಲ್ಲದ ಬೋಧಕರಾಗಿದ್ದರೂ ಇರಬಹುದು, ಅಥವಾ ಯೂಸೇಫನ ಸಹೋದರರಂತೆ ವಿರುದ್ಧವಾದ ಪರಿಣಾಮವನ್ನು ನಿರೀಕ್ಷಿಸುವವರಂತೆ ಇದ್ದಿರಬಹುದು. ಅಂದರೆ ಯೂಸೇಫನನ್ನು ಅವರ ಸಹೋದರ ಅಣ್ಣ ತಮ್ಮಂದಿರು ಏನು ಮಾಡಿದ್ರು, ಬಾವಿಗೆ ಹಾಕ್ಬಿಟ್ಟು 20 ರೂಪಾಯಿ ತಿರ್ಗಾ ಬಾವಿಯಿಂದ ಮೇಲಕ್ಕೆತ್ತಿ ಇಸ್ಮಾಯೇಲರಿಗೆ 20 ರೂಪಾಯಿಗೆ ಏನು ಮಾಡ್ತಾರೆ, ಮಾರ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದರೂ ಯೂಸೇಫನು ತನ್ನ ಅಣ್ಣ ತಮ್ಮಂದಿರನ್ನ ಸಹೋದರರನ್ನು ದ್ವೇಷ ಮಾಡಿದ್ನ ಅಂದರೆ ಖಂಡಿತ ಮಾಡಲಿಲ್ಲ. ತುಂಬ ಪ್ರೀತಿ ಮಾಡಿ ಗೋಳಾಡ್ತಾನೆ. ನೆಕ್ಸ್ಟ್ ಅವ್ರನ್ನ ನೋಡಿಕೊಂಡು ತಬ್ಬಿಕೊಂಡು ಗೋಳಾಡ್ತಾನೆ. ಎಂಥ ಒಂದು ಪ್ರೀತಿ ನೋಡ್ರಿ. ತನ್ನನ್ನು ಕೊಲ್ಲಲು ಬಂದಂಥ ಸಹೋದರರನ್ನೇ ಅವ್ರು ಏನು ಮಾಡಿದ್ರು ಅಂದರೆ ತುಂಬ ಪ್ರೀತಿ ಮಾಡಿದ್ರು. ಯಾಕೆಂದರೆ ಸರ್ವ ಅಧಿಕಾರವು ಇದ್ದಾಗ ಈಜಿಪ್ಟ್ ದೇಶದಲ್ಲಿ ಅಣ್ಣ ತಮ್ಮಂದಿರು ಬಂದಾಗ ಅವರಿಗೆ ಎಷ್ಟು ಪ್ರೀತಿಯಿಂದ ಉಪಚಾರ ಮಾಡಿ ಊಟ ಮಾಡಿ ಎಲ್ಲ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ಕೊಳ್ತಾನೆ. ಎಂಥ ಮನಸ್ಥಿತಿ ಆತನಲ್ಲಿ ಇತ್ತು ಅಂತ ನಾವು ನೋಡಬೇಕು. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕು. ಅವರ ಬಗ್ಗೆ ಮೊದಲೇ ಹೇಳಿದಾಗೆ ಸಹಾನುಭೂತಿ ಮತ್ತು ಅನುಕಂಪವನ್ನು ವ್ಯಕ್ತಪಡಿಸುವುದು ಆತ್ಮಿಕ ಇಸ್ರಾಯೇಲರ ಕರ್ತವ್ಯವಾಗಿದೆ ಅಂತಾರೆ. ಯಾರು ತಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ ಈ ಸದ್ಭಾವನೆಯನ್ನು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಲು ಒತ್ತಾಸೆ ಪಡುತ್ತಾರೋ ಅವರು ಅಪೊಸ್ತಲರು ಹೇಳಿದಂತೆ ಕರ್ತನಲ್ಲಿದ್ದುಕೊಂಡು ಯಾವಾಗಲೂ ಜಯಗಳಿಸುತ್ತಾರೆ. ಇಂಥ ಭಾವನೆಯುಳ್ಳವರು ಸೈತಾನನ ಬಗ್ಗೆ ಆಗಲಿ ಅವನ ಸೇವಕರ ಬಗ್ಗೆ ಆಗಲಿ ಕಹಿಯಾದ ಮಾತುಗಳನ್ನು ಉಪಯೋಗಿಸಿ ಬೈಯಲ್ಲ ಅಂತಾರೆ. ಯಾಕೆಂದರೆ ನಮ್ಮ ಕರ್ತನು ಸೈತಾನನನ್ನು ಸಹ ನೋಡಿ ಅವರ ಮೇಲೆ ದೋಷ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೂ ಹಿಂಜರಿದು ಕರ್ತನು ನಿನ್ನನ್ನು ಖಂಡಿಸಲಿ ಅಂತ ಹೇಳ್ಬಿಡ್ತಾರೆ ಯೇಸು ಕ್ರಿಸ್ತರು. ನೋಡಿ, ಯಾವುದೇ ಕೆಟ್ಟ ಶಬ್ದ ಉಪಯೋಗಿಸ್ತಿಲ್ಲ, ಪಾಪದ ಮಾತಾಡಲಿಲ್ಲ ಅಂತ ಅನ್ನಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಇರಬೇಕು ಯೋಚನೆ ಮಾಡಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತರೇ ಆ ರೀತಿ ಭಯಪಟ್ಟರು. ಪಾಪದ ವಿಷಯ, ಕೋಪದ ವಿಷಯ ಯಾವುದು ಮಾತಾಡೋದಕ್ಕೆ ಅಂತ ಅಂದರೆ, ಇನ್ನು ಅವರ ಶಿಷ್ಯರು ನಾವು ಹುಲ್ಲು ಮನುಷ್ಯರು ಯಾವ ರೀತಿಯಲ್ಲಿ ಪಾಪ ಮಾಡೋದಕ್ಕೆ ನಾವು ಹಿಂಜರಿಬೇಕು, ಭಯಪಡಬೇಕು. ಸಂತ ಸ್ಟೆಫೆನ್ನು ವೈರಿಗಳನ್ನು ಕ್ಷಮಿಸುವುದರಲ್ಲಿ ಒಂದು ಪ್ರಶಂಸನೀಯ ಉದಾಹರಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಒಬ್ಬನು ನಾನು ವೈರಿಗಳನ್ನು ಕ್ಷಮಿಸ್ತೀನಿ ಅಂತ ಹೇಳೋದು ಬಹಳ ಸುಲಭ. ನಮಗೆ ವಿರುದ್ಧವಾಗಿ ತಪ್ಪು ಮಾಡುವವರನ್ನ ವಿಷಯವಾಗಿ ನಾವು ಹೃದಯದಲ್ಲಿ ಸಿಟ್ಟುಗೊಳ್ಳುವುದನ್ನು ತಡೆಯುವುದೇ ಒಂದು ಬೇರೆ ವಿಷಯ ಆಗಿದೆ. ಆದರೆ ವೈರಿಗಳ ತಿಳುವಳಿಕೆಯ ಪ್ರಕಾರ ಹಾಗೂ ನಮ್ಮ ತಿಳುವಳಿಕೆಯಂತೆ
ಅವರು ನಮ್ಮ ವಿಷಯದಲ್ಲಿ ತಪ್ಪು ಮಾಡುತ್ತಿರುವುದನ್ನು ಕುರಿತು ನಾವು ಕೋಪವನ್ನು ತಡೆಯುವುದು ಇನ್ನೂ ಬಹಳ ಕಷ್ಟದ ಸಂಗತಿ. ಆದರೆ ನಮಗೆ ಕ್ರಿಯಾತ್ಮಕವಾಗಿ ತಪ್ಪು ಮಾಡ್ತಾ ಇದ್ದರೂ ಅವರ ಬಗ್ಗೆ ಸಹಾನುಭೂತಿ ತೋರಿಸಿ ಅವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆಲ್ಲದಕ್ಕಿಂತಲೂ ಅತಿ ಕಷ್ಟ. ಇಂಥ ಉಚ್ಚ ಸ್ಥಿತಿಗೆ ಸಂತ ಸ್ಟೆಫೆನ್ ಏನು ಮಾಡಿದರು, ಹೋಗ್ಬಿಟ್ರು ಅಂತ ನಾವು ನೋಡ್ತೀವಿ. ಅವನ ಮೇಲೆ ಕಲ್ಲಿನ ಸುರಿಮಳೆ ಸುರಿತಿದ್ರು. ಅವರು ಅದರಿಂದ ಒಂದು ಮರಣದ ಯಾತನೆಯನ್ನು ಅನುಭವಿಸ್ತಾ ಇದ್ದರು. ಅವನ ಹಿಂಸಕರ ಪರವಾಗಿಯೇ ದೇವ್ರನ್ನ ಕೇಳ್ಕೊಳ್ತಾರೆ ನೋಡಿದ್ರ. ಹೊಡಿತಾ ಇದ್ರು, ಸಾಯಿಸ್ತಾ ಇದ್ರು. ದೇವರೇ ಅವ್ರನ್ನ ಕ್ಷಮಿಸು ಅಂತ ಪ್ರಾರ್ಥಿಸಿದ್ರು. ಇಂಥ ಸ್ಥಿತಿಯನ್ನು ನಾವು ತಲುಪಬೇಕಾದ್ರೆ ನಮ್ಮನ್ನು ನಾವು ನಿರಾಕರಿಸಿ ದೀನತೆಯುಳ್ಳವರಾಗಿ ಆಸಕ್ತಿಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಕೂಡಿದವರಾಗಿರಬೇಕು. ಈ ಗುಣವನ್ನು ನಮ್ಮ ಜೀವನದ ಚಿಕ್ಕ ವಿಷಯಗಳಲ್ಲಿಯೂ ಕ್ರಮವಾಗಿ ಅಭ್ಯಾಸ ಮಾಡ್ತಾ ನಮ್ಮ ಗುಣವನ್ನು ವೃದ್ಧಿಸಿ ಬಲವುಳ್ಳವರಾಗಿ ಕಠಿಣವಾದ ಅನುಭವಗಳಲ್ಲಿ ಈ ಗುಣವನ್ನು ವ್ಯಕ್ತಪಡಿಸಲು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಬರುವಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ, ಪರೀಕ್ಷೆಗಳಲ್ಲಿ ನಾವು ವಿಫಲರಾಗ್ಬಿಟ್ರೆ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ನಾವು ವಿಫಲರಾಗ್ಬಿಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂತಂದರೆ, ಮೊದಲು ಇವುಗಳನ್ನು ಅಭ್ಯಾಸ ಮಾಡಿದಾಗ ಆ ಕೊನೆಯ ಘಟ್ಟಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ನಾವು ಸತ್ಯವೇದದ ವಾಕ್ಯಗಳ ವಿಷಯಗಳಲ್ಲಿ ನಾವು ಈ ವಿಷಯದಲ್ಲಿ ಏನನ್ನು ಬರೆದಿದೆಯಾ ಅಂತ ನೋಡಿದ್ರೆ, ಲೂಕ 6:28 ಹೇಳ್ತಾರೆ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡಿರಿ. ಅಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದನ್ನೇ ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ಸಂತ ಸ್ಟೆಫೆನ್ನು ಅತಿ ಕಡಿಮೆ ಅವಧಿಯಲ್ಲಿ ಈ ಗುಣಗಳನ್ನು ಅಭ್ಯಾಸ ಮಾಡಿ ಜಯ ಹೊಂದ್ಬಿಟ್ಟ. ರೋಮ 12:24 ಹೇಳ್ತಾರೆ, ನಿಮ್ಮನ್ನು ಹಿಂಸಿಸುವವರಿಗೆ ಶಪಿಸದೆ ಆಶೀರ್ವದಿಸಿರಿ. 19 ಹೇಳ್ತಾರೆ, ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ನ್ಯಾಯವೋ ಅದನ್ನೇ ಮಾಡಿರಿ, ಅದನ್ನೇ ಯೋಚಿಸ್ರಿ, ಸಾಧಿಸ್ರಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಸಮಾಧಾನದಿಂದ ಇರ್ರಿ ಅಂತ ಹೇಳ್ತಾರೆ. ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಟ್ಬಿಡ್ರಿ, ನಾನೇ ಪ್ರತಿಫಲ ಕೊಡುವೆನು ಅಂತ ನಮ್ಮ ಕರ್ತನು ಹೇಳಿದಾರಲ್ಲ ಅಂತ ಹೇಳ್ತಾರೆ. ನೋಡಿದ್ರಾ? ಹಂಗಾರೆ ಪಾಪ ಮಾಡಿಬಿಟ್ರೆ ಮರಣ ಇದೆ. ಪ್ರೀತಿಸಲ್ಲ, ಕತ್ತಿ ಹಿಡಿದಿದ್ದಾನೆ, ಅವನೇನಾಗ್ತಾನೆ ಅಂದರೆ ಕತ್ತಿಯಿಂದನೇ ಸಾಯಬೇಕಾಗುತ್ತೆ. ಹಂಗಾದ್ರೆ ಪಾಪ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಏನಪ್ಪ ಅಂದರೆ ಮರಣ. ಆದ್ದರಿಂದ ನಾವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಪ್ರೀತಿಸ್ಬೇಕು ನಾವು ಅಂತ ಹೇಳ್ತಾರೆ. ಆದರೆ ನೀತಿಯನ್ನು ಮಾಡಿದ್ರೆ ನಮಗೆ ಅದಕ್ಕೆ ಪ್ರತಿಫಲ ದೇವರು ಏನು ಮಾಡ್ತಾರೆ, ಕೊಡ್ತಾರೆ. ಅದಕ್ಕೆ ಏನಂದರೆ ನೀತಿಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಪಾಪ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಮರಣ ಕೊಡ್ತಾರೆ ಅಂತ ನೋಡ್ತೀವಿ. 20ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿನ್ನ ವೈರಿ ಹಸಿದಿದ್ದರೆ ಊಟಕ್ಕೆ ಬಿಡಿಸು, ಬಾಯಾರಿದ್ದರೆ ನೀರು ಕೊಡು. ಹಿಂಗೆ ಮಾಡಿದ್ರೆ ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗ್ತದೆ ಅಂತ ಹೇಳ್ತಾರೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಿ. ಧರ್ಮಶಾಸ್ತ್ರದಲ್ಲೂ ಸಹ ಈ ಮಾತುಗಳನ್ನು ನಾವು ಬರೆದಿರೋದನ್ನು ನೋಡ್ಬೋದು. ವಿಮೋಚನಕಾಂಡ 23:4-5 ಹೇಳ್ತಾರೆ, ನಿನ್ನ ವೈರಿಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡಿದ್ದರೆ ಹೋಗಿ ಅದನ್ನು ಅವನಿಗೆ ಸಿಕ್ಕಿದರೆ ಕೊಟ್ಬಿಡು, ಅವನಿಗೆ ವಾಪಸ್ ತಿರುಗಿಸ್ಕೊಡು ಅಂತ ಹೇಳ್ತಾರೆ. ಜ್ಞಾನೋಕ್ತಿ 19:11 ಹೇಳ್ತಾರೆ, ಪ್ರಿಯರೇ, ಮನುಷ್ಯನ ವಿವೇಕ ಅವನ ಕೋಪಕ್ಕೆ ಅಡ್ಡಿಯಾಗ್ತದೆ ಮತ್ತು ಪರರ ಮೇಲೆ ದ್ವೇಷವನ್ನು ಲಕ್ಷಿಸದೇ ಇರುವನು ಅವನಿಗೆ ಭೂಷಣ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೋಪ ಬಂದಾಗ ವಿವೇಕದಿಂದ ವರ್ತಿಸಿದಾಗ, ಆಲೋಚನೆ ಮಾಡಿದಾಗ ಕೋಪ ತಡೆಯಾಗ್ತದೆ, ನಿಲ್ತದೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ ಕೋಪ. ಆದ್ದರಿಂದ ನಾವು ವಿವೇಕವನ್ನು ಹೊಂದ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಂಗೆ ಪರರ ದೋಷ ಅಂದರೆ ಬೇರೆಯವರ ತಪ್ಪುಗಳನ್ನು ನೋಡದೇ ಇದ್ದುಬಿಟ್ರೆ ಅವನಿಗೆ ಅದು ಭೂಷಣ, ಅಥವಾ ಕ್ಷಮಿಸಿದರೆ ಭೂಷಣ ಅಂತ ಹೇಳ್ಬೋದು. ಅದರಿಂದ ಕ್ಷಮಿಸಿಬಿಟ್ರೆ ಅವನೇನಾಗ್ಬಿಡ್ತಾನೆ, ದೊಡ್ಡವನಾಗ್ಬಿಡ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಜ್ಞಾನೋಕ್ತಿ 24:17-22 ತನಕ ಕೆಲವು ವಾಕ್ಯಗಳನ್ನು ನಾವು ಓದ್ಕೊಂಡ್ರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 24:17, ನಿನ್ನ ಶತ್ರು ಬಿದ್ದರೆ ಹಿಗ್ಗಕ್ಕೆ ಹೋಗಬೇಡ, ಎಡವಿದರೆ ನಿನ್ನ ಹೃದಯದಲ್ಲಿ ಹರ್ಷಿಸದಿರಲಿ. ಅಂದರೆ ನೀನು ಸಂತೋಷಪಟ್ಟರೆ ಅವನು ಎಡವಿಬಿಟ್ಟ, ಆಹಾ ನನಗೆ ಮಾಡಿದ್ದಕ್ಕೆ ಹಿಂಗಾಯಿತು, ಅವನು ಹಾಗೆ ಆಗಬೇಕು, ಈ ರೀತಿಯೆಲ್ಲ ನಾವು ಮಾತಾಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ರೀತಿ ನೀನು ಸಂತೋಷಪಟ್ಟರೆ, ಅಲ್ಲೇ ಹೇಳ್ತಾರೆ,
ಅವನ ಕೋಪವನ್ನು, ತನ್ನ ಕೋಪವನ್ನು ಅವನ ಕಡೆಯಿಂದ ನಿನ್ನ ಕಡೆಗೆ ತಿರುಗಿಸ್ಬಿಡ್ತಾರೆ ದೇವರು. ಆದ್ದರಿಂದ ಉರಿಗೊಳ್ಳಕ್ಕೆ ಹೋಗ್ಬೇಡ, ಹುಷಾರು. ನೋಡಿ, ಕೆಟ್ಟವ್ರನ್ನ ನೋಡಿ ನೀನು ಹೊಟ್ಟೆ ಕಿಚ್ಕೊಳ್ಬೇಡ, ಉರಿಗೊಳ್ಬೇಡ. ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಕೊಳ್ಬೇಡ. ಕೆಟ್ಟವನಿಗೆ ಶುಭ ಕಾಲ ಬರೋದೇ ಇಲ್ಲ, ದುಷ್ಟರ ದೀಪ ಆರಿ ಹೋಗ್ತದೆ. ಮಗನೇ, ಯೆಹೋವನಿಗೂ ರಾಜನಿಗೂ ಭಯಪಡು ಈ ವಿಷಯದಲ್ಲಿ ಎಂದು ಹೇಳ್ತಾರೆ. ತಿರುಗಿ ಬಿದ್ದವರ ಗೊಡವೆಗೆ ಹೋಗೋಕ್ಕೆ ಹೋಗಬೇಡ. ಅವರಿಬ್ಬರಿಗೆ ವಿಧಿಸುವ ವಿಪತ್ತು ಪಕ್ಕನೆ ಸಂಭವಿಸ್ತದೆ. ಅವರಿಗಾಗುವಂಥ ನಾಶನ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದರೆ ನಾವು ಎಷ್ಟು ಎಚ್ಚರದಿಂದ ಇರಬೇಕು ಅನ್ನೋದನ್ನು ನಾವು ನೋಡಬೇಕು. ಮಾರ್ಕ 11:25 ಹೇಳ್ತಾರೆ, ನಿಮಗೆ ಯಾರ ಮೇಲೆ ಆದರೂ ದ್ವೇಷ ಇದ್ದರೆ ಅದನ್ನು ಪ್ರಾರ್ಥನೆ ನೀವು ಮಾಡುವಂಥ ಸಂದರ್ಭದಲ್ಲಿ ಅವನನ್ನು ಕ್ಷಮಿಸ್ಬಿಡ್ರಿ, ನಿಮ್ಮ ತಂದೆಯು ನಿಮ್ಮನ್ನು ಕ್ಷಮಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ಯಾರಾದರೂ ದ್ವೇಷ ಮಾಡ್ತಿದ್ರೆ ಅವನನ್ನು ಕ್ಷಮಿಸಬೇಕು ನಾವು ಪ್ರಾರ್ಥನೆಯ ಸಂದರ್ಭದಲ್ಲಿ. ಆವಾಗ ನಮಗೂ ದೇವರು ಏನು ಮಾಡ್ತಾರೆ, ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ ಈ ರೀತಿಯಾಗಿ. ಇನ್ನೊಂದು ಕಡೆ ಹೇಳ್ತಾರೆ ಯೇಸು ಕ್ರಿಸ್ತರು, ಒಂದು ಕೆನ್ನೆಗೆ ನಿನ್ನ ಬಲಗೆನ್ನೆಗೆ ಹೊಡೆದ್ರೆ, ಎಡಗೆನ್ನೆಗೆ ಯಾರಾದರೂ ಹೊಡೆದ್ರೆ ನಿನ್ನ ಬಲಗೆನ್ನೆಯನ್ನು ತೋರಿಸು. ಅಂದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಏನು ಮಾಡ್ಬೇಕು, ನೀನು ತೋರಿಸು ಅಂತ ಹೇಳ್ತಾರೆ. ಎಷ್ಟು ಇದು ಪ್ರೀತಿಯ ಮಾತು ನೋಡಿ ಕರ್ತನಲ್ಲಿ ಪ್ರೀತಿಯ ಸೋದರೇ. ನೀನು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ನೀನು ಹೊಡೆದ್ರೆ ಏನಾಗುತ್ತೆ, ಅದು ಕೊಲೆಗೆ ಅಂತ್ಯಗೊಳ್ಳುತ್ತೆ ಕೊನೆಗೆ. ಅದರಿಂದ ನೀನು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿದ್ರೆ ಅವನಿಗೆ, ನೋಡಪ್ಪ ನಾನು ಹೊಡೆದ್ರೂ ಅವನು ಮತ್ತೊಂದು ಕೆನ್ನೆ ಕೊಡ್ತಾನಲ್ಲ, ಅಯ್ಯೋ ನಾನು ಹೊಡಿಬಾರ್ದು ಅನ್ನೋಂಥ ಒಂದು ಕರುಣೆ ಅವನಿಗೆ ಬಂದು ಅವನು ಒಳ್ಳೆಯನಾಗ್ತಾನೆ ನಿನ್ನಿಂದ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಕಡೆ ಯೇಸು ಕ್ರಿಸ್ತರು ಹೇಳ್ತಾರೆ, ಮತ್ತು 5ನೇ ಅಧ್ಯಾಯದಿಂದ ನಾವು ಕೆಲವು ವಾಕ್ಯ ನೋಡಬೇಕಾದ್ರೆ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಯಾರಾದರೂ ನಿಂಬಿಸಿ ಕೆಟ್ಟ ಮಾತುಗಳನ್ನು ಮಾಡಿ ಅವಮಾನ ಪಡಿಸಿದ್ರೆ, ಸುಳ್ಳಾಗಿ ವಿವರಿಸಿದ್ರೆ ನೀವು ಸಂತೋಷ ಪಡ್ರಿ, ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಗ್ತತೆ ಅಂತ ಹೇಳ್ತಾರೆ. ಎಂಥ ಮಾತುಗಳು ನೋಡ್ರಿ. ಶಪಿಸುವವರಿಗೋಸ್ಕರ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಕರೆದಿರೋದೇ ಅದಕ್ಕಲ್ವಾ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗೆ ಯೇಸು ಸ್ವಾಮಿಯನ್ನು ಶಿಲ್ಬೆಗೆ ಹಾಕಿದಾಗ ಅವರನ್ನು ದೇವರು ಕೇಳಕೊಂಡಿದ್ರೆ, ಸ್ವಾಮಿ ದೇವದೂತರು ಕಳಿಸ್ಬಿಟ್ಟು ಒಂದು ಕ್ಷಣದಲ್ಲಿ ಎಲ್ಲರನ್ನೂ ನಾಶ ಮಾಡಿಬಿಟ್ಟಿದ್ರೆ ಮನುಷ್ಯನಿಗೆ ಈಡು ಬಲಿ ಸಿಗ್ತಿತ್ತಾ, ನಮಗೆಲ್ಲ ರಕ್ಷಣೆ ಸಿಗ್ತಿತ್ತಾ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ನಮಗೆಲ್ಲ ಯೇಸು ಕ್ರಿಸ್ತನ ನಾವೆಲ್ಲ ಅಂಗಗಳಾಗಬೇಕು ಅಂದರೆ ಅವ್ರ ಥರನೇ ನಡಿಬೇಕಾಗುತ್ತೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಗಳೇ. ಆದ್ದರಿಂದ ಲೂಕ 6:35 ಹೇಳ್ತಾರೆ, ಯಾರ ವಿರುದ್ಧನೂ ನೀವು ತೀರ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮಗೂ ತೀರ್ಪಾಗಲ್ಲ ಅಂತ ಹೇಳ್ತಾರೆ. ನಾವು ಯಾರನ್ನ ನೋಡಿ, ಹೌದು ಪ್ರಿಯರೇ, ಯಾರಾದರೂ ತಪ್ಪು ಮಾಡಬೇಕಾದ್ರೆ ಸಡನ್ನಾಗಿ ನಾವೇನು ಮಾಡ್ತೀವಿ, ಅವ್ನು ತಪ್ಪು ಮಾಡ್ಬಿಟ್ಟ, ನೋಡ್ದ ಅವ್ನು ಹಂಗಂದ್ಬಿಟ್ಟ, ಹಿಂಗಂದ್ಬಿಟ್ಟ, ಇದು ಸರಿನಾ ಇದು ಅಂತ ನಾವೆಲ್ಲರ ಕೈಲಿ ಹೇಳ್ಕೊಂಬಂದ್ಬಿಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರೇ, ಅವನಿಗೆ ಸತ್ಯ ಗೊತ್ತಿಲ್ಲ, ಅದಕ್ಕೆ ಅವನು ಆ ಥರ ಮಾತಾಡ್ತಾನೆ. ಒಂದು ವೇಳೆ ಗೊತ್ತಿರೋರಾದ್ರೂ ಯಾಕೆ ಮಾತಾಡ್ತಾನೆ ಅಂದರೆ, ದೇವರು ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರ ಅವನನ್ನು ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ತಿಳ್ಕೊಂಡು ಇದೆಲ್ಲ ತಿಳಿದಂಥ ನಾವು ತೀರ್ಪು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ, ಇನ್ನು ಕರೆದಿರೋದೇ ಕ್ಷಮಿಸೋಕ್ಕಲ್ವಾ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಕೆಲಸ ಕ್ಷಮಿಸೋದು ಮತ್ತು ಪ್ರೀತಿ ಮಾಡೋದಷ್ಟೇ. ಇದನ್ನೇ ಇಲ್ಲಿ ಸಂತ ಸ್ಟೆಫೆನನು ಮಾಡಿದ್ದನು ಕರ್ತನಲ್ಲಿ ಪ್ರಿಯರೇ. ಅದನ್ನೇ ಯೇಸು ಸ್ವಾಮಿ ಅವನಿಗೆ ಕಲಿಸ್ಕೊಟ್ಟಿದ್ದು ಅಂತ ನೋಡ್ತೀವಿ. ಲೋಕ 17:3 ಅವನು ನಿನ್ನ ವಿರುದ್ಧವಾಗಿ ಯಾರಾದರೂ ತಪ್ಪು ಮಾಡಿದ್ರೆ 7 ಸಾರಿನೂ ಅವನು ಕ್ಷಮಿಸ್ಬಿಡು ಅಂತಾರೆ. ಅಂದರೆ 7 ಅಂದರೆ ಕಂಪ್ಲೀಟ್, ಪರಿಪೂರ್ಣವಾದಂಥ ಸಂಖ್ಯೆ. ಅಂದರೆ ನಿನ್ನ ಜೀವಮಾನವೆಲ್ಲ ಅವನು ತಪ್ಪು ಮಾಡ್ತಲೇ ಇದ್ರು ನೀನು ಕ್ಷಮಿಸ್ತಲೇ ಇರು, ಅಷ್ಟೇ ನಿನ್ನ ಕೆಲಸ, ನಿನ್ಗೆ ಏನೂ ಇಲ್ಲ ಅಂತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಸ್ವಾಮಿ ನನ್ನ ಸಹೋದರ ತಪ್ಪು ಮಾಡಿದ್ರೆ ನಾನು ಎಷ್ಟು ಸರಿ ಕ್ಷಮಿಸ್ಬೇಕು ಅಂತ ಸ್ವಾಮಿನ ಕೇಳಿದಾಗ 7 ಸಾರಿನೋ 70 ಸಾರಿನೋ ಇಲ್ಲ, 770 ಸಾರಿ ಅಂದರೆ 490 ಬಾರಿನೂ ಕ್ಷಮಿಸು ಅಂತ ಹೇಳಿದ್ದಾರೆ. ಯಾಕಪ್ಪ ಹಂಗೆ ಹೇಳಿದ್ದಾರೆ ಅಂದರೆ, ಅಷ್ಟು ಬಾರಿ ನಾವು ಕ್ಷಮಿಸುವಾಗ ಕ್ಷಮಿಸುವ ಗುಣನ ನಮ್ಮಲ್ಲಿ ಬೆಳೆಸ್ಕೊಂಬಿಟ್ಟಿರ್ತೀವಿ. ಅದಕ್ಕೆ ಹಾಗೆ ಹೇಳಿದ್ರು. ನೋಡಿದ್ರೆ ಎಂಥ ಒಂದು ಮಾತುಗಳು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಎಫೆಸರ್ 4:26 ಹೇಳ್ತಾರೆ, ನೀವು ಕೋಪ ಮಾಡಬೇಕಾದ್ರೂ ಪಾಪ ಮಾಡ್ದಂಗೆ ಕೇರ್ಫುಲ್ಲಾಗಿ ಎಚ್ಚರಿಕೆಯಾಗಿರ್ರಿ ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಕೊಲಸ್ಯ 3:13 ಹೇಳ್ತಾರೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ದರೂ ತಪ್ಪು ಹೊರಿಸದೆ ಅವನನ್ನು ಕ್ಷಮಿಸ್ಬಿಡ್ರಿ.
1 ಪೇತ್ರ 3:9 ಹೇಳ್ತಾರೆ, ಅಪಕಾರಕ್ಕೆ ಅಪಕಾರ ಮಾಡದೆ ನಿಂದೆಗೆ ನಿಂದೆ ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೆ ಅಂತ ಹೇಳ್ತಾರೆ ಪೇತ್ರ. ನೋಡಿದ್ರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಎಂಥ ಅಮೂಲ್ಯವಾದಂತಹ ವಿಷಯಗಳು ದೇವರು ನಮಗೆ ಕಲಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ವಿಷಯಗಳನ್ನೆಲ್ಲ ನಾವು ಬೆಳೆಸ್ಕೊಳ್ತಾ ಬಂದರೆ ಅಲ್ಟಿಮೇಟ್ ಕೊನೆಗೆ ನಮ್ಮನ್ನು ಕೊಲ್ಲುವಂತಹ ಸಂದರ್ಭ ಬಂದರೂ ನಾವು ಅವರನ್ನು ಕ್ಷಮಿಸೋ ಲೆವೆಲ್ಗೆ ಹೋಗ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ಇವನ್ನ ಬೆಳೆಸ್ಕೊಳ್ಬೇಕು. ಕ್ಷಮಿಸೋದನ್ನು, ಪ್ರೀತಿ ಮಾಡೋದನ್ನು, ಸಂತೋಷವಾಗಿ ನಾವು ಅವರು ಯಾರಾದರೂ ಅಂದರೆ ನಮ್ಮ ಸಂತೋಷ ಪಡೋದನ್ನು ನಾವು ಬೆಳೆಸ್ಕೊಳ್ತಾ ಹೋಗೋಣ. ಅದರಿಂದ ಇಂಥ ಅಮೂಲ್ಯವಾದಂಥ ಪಾಠವನ್ನು, ಮನ್ನವನ್ನು ಈ ದಿನ ತಂದೆಯ ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರಿಗೂ ತಂದೆಯ ದೇವರಿಗೂ ನಾವು ಕೃತಜ್ಞತೆಯನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಸರ್ವಶಕ್ತನು, ತನ್ನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು, ಉನ್ನತೋನ್ನತ ಲೋಕದಲ್ಲಿ ಮಹಿಮೆ ಸಿಂಹಾಸನದಲ್ಲಿ ಕುಳಿತು ಸರ್ವ ಸೃಷ್ಟಿಗಳಿಂದ, ಸರ್ವ ದೇವದೂತರುಗಳಿಂದ, ಕಿರುಬಿಗಳ ಸೆರಾಫಿಯರಿಂದಲೂ ಯಾವಾಗಲೂ ಪರಿಶುದ್ಧನು ಪರಿಶುದ್ಧನೆಂದು ಘನಮಾನ ಹೊಂದಿಕೊಳ್ಳುವಂಥ ನಮ್ಮ ಪರಲೋಕ ತಂದೆಯೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಸಲ್ಲಿಸ್ತೇವೆ ಅಪ್ಪ. ವಿಶೇಷವಾಗಿ ಹೌದು ತಂದೆ, ನಮ್ಮಲ್ಲಿ ಸ್ಟೆಫೆನ್ನಲ್ಲಿದ್ದಂಥ ಗುಣಗಳನ್ನು ನಾವು ಬೆಳೆಸಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಪರಿಶುದ್ಧ ಆತ್ಮವನ್ನು ಅನುಗ್ರಹಿಸಿರಿ. ಹೌದು ಸ್ವಾಮಿ, ಸ್ಟೆಫೆನ್ ಯಾವ ರೀತಿ ವೈರಿಗಳನ್ನು ಕ್ಷಮಿಸಿದನೋ, ಯಾವ ರೀತಿ ಅವ್ರನ್ನ ದೇವರು ಕ್ಷಮಿಸು ಅಂತ ಪ್ರಾರ್ಥಿಸಿದನೋ, ಅದೇ ರೀತಿಯ ಗುಣಗಳನ್ನು ನಾವು ಬೆಳೆಸಿಕೊಳ್ಳುವಂತೆ ನಮಗೂ ನೀವು ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ನಿಮ್ಮ ಸನ್ನಿಧಿಯಲ್ಲಿ ನಡೆಸಬೇಕಾಗಿ ಬೇಡ್ಕೊಳ್ತಾ, ಇದನ್ನು ಧ್ಯಾನ ಮಾಡುವಂಥ, ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು, ಆತ್ಮಗಳನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ನಡೆಸಿರಿ, ಕಾಪಾಡ್ರಿ. ಎಲ್ಲ ಸ್ತುತಿಯು ಘನವು ಮಹಿಮೆ ನಿಮಗೆ ಸಲ್ಲಿಸ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು, ನಮ್ಮ ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೀನಿ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.